ಹೆಸರು ಬಹಳ ಭಯ ಬೀಳ್ತಾನೆ. ಅಲ್ಲ ಬಾಲು ಇರುವಾಗ ಇವನ್ನ ಯಾಕೆ ಮಾಡ್ತಾರೆ ನಮಗೆಲ್ಲ ಅಣ್ಣ ಅಂತ. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಐ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾವು ಇವತ್ತು ಫೈನಲಿ ಅಂದ್ರೆ ಭಾನುವಾರ ಮೇ 11 ಇವತ್ತಿನ ದಿನ ನಮ್ಮ ದೇವಸ್ಥಾನದ ಉದ್ಘಾಟನೆ ಇದೆ. ಮತ್ತೆ ನಮ್ಮ ದೇವರುಗಳ ಒಂದು ಬಟ್ಟೆ ಕಟ್ಟಿದ್ರು, ದೇವಸ್ಥಾನದಲ್ಲಿ ದೇವರುಗಳಿಗೆ ಬಟ್ಟೆ ಕಟ್ಟಿದ್ರು, ಅದನ್ನು ಸಹ ಇವತ್ತು ತೆಗಿತಿದ್ದಾರೆ. ಆಮೇಲೆ ದೇವಸ್ಥಾನ ಯಾವ ತರ ಓಪನಿಂಗ್ ಮಾಡಿದ್ರು ಅದನ್ನು ಸಹ ನಿಮ್ ಜೊತೆ ಇವತ್ತು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತೀನಿ. ಕಳಸ ಗೋಪುರದ ಇವತ್ತು ಕಳಸ ಪ್ರತಿಷ್ಠಾಪನೆ ಇದೆ, ಅಂದ್ರೆ ಕಳಸಾರೋಹಣ ಅಂತ ಹೇಳ್ತೀವಲ್ವಾ, ಅದು ಸಹ ಇವತ್ತಿನ ದಿನ ಇದೆ. ಪ್ರತಿಯೊಂದನ್ನು ನಾನು ನಿಮ್ ಜೊತೆ ಆದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು. 10-15 ವರ್ಷಗಳಿಂದ ಕಾಯ್ದಿದ್ದಂತ ಒಂದು ಕ್ಷಣ. ಅದರಲ್ಲೂ ಮುಂದೆ ನಾವು ನೋಡ್ಬೇಕು ಅಂದ್ರೆ ಯಾವತ್ತಿಗೂ ಅದು ಒಂದು ಸ್ವೀಟ್ ಮೆಮೊರೀಸ್ ಆಗಿರ್ಬೇಕು ಅಂತ. ಗೈಸ್, ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು. ಅದೇನಪ್ಪಾ ಅಂತಂದ್ರೆ, ಆಲ್ಮೋಸ್ಟ್ ಎಲ್ರು ವಿಡಿಯೋಸ್ ಗಳನ್ನ ನೋಡ್ತೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಯಾಕಂದ್ರೆ ನಾನು ನೆಕ್ಸ್ಟ್ ಯಾವ್ದಾದ್ರು ಹಾಕಿದ್ರೆ ಸಡನ್ ಆಗಿ ನಿಮ್ಗೆ ಬರುತ್ತೆ, ನೀವೇ ಫಸ್ಟ್ ವಿಡಿಯೋಸ್ ನೋಡಬಹುದು ಅಲ್ವಾ. ನಮ್ಮ ದೇವಸ್ಥಾನ ಓಪನಿಂಗ್ ಇದೆ ಫೈನಲಿ, ಮತ್ತೆ ಕಳಸಾರೋಹಣ ಇದೆ, ಎರಡಕ್ಕೂ ಸಹ ಇವತ್ತು ಬಂದಿದ್ದಾರೆ. ಇವರು ಸಹ ವಿಡಿಯೋ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಾನು ಸಹ ಏನೇನ್ ನನ್ನ ಕಡೆಯಿಂದ ಏನೇನ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಏನು ಕ್ಯಾಪ್ಚರ್ ಮಾಡ್ಬೋದು ಅವೆಲ್ಲ ಕ್ಲಿಪ್ಸ್ ನಾನು ತೋರಿಸ್ತೀನಿ, ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ವಿಡಿಯೋ ಹಾಕಿದೀನಿ ನಾನು, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ 2 ಎಪಿಸೋಡ್ಸ್ ಹಾಕಿದೀನಿ. ಇದೊಂದು ಸಹ ನಾನು ನೆಕ್ಸ್ಟ್ ದಿನ ಟೈಮ್ ತಗೊಂಡು ಹಾಕ್ತೀನಿ. ಇವಾಗ ನೋಡ್ತಿದೀವಿ, ನಮ್ಮ ನೂತನ ದೇವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಂದು ಸಹ ಪೂಜಾ ವಿಧಿವಿಧಾನಗಳಲ್ಲಿ ನಡೆಯುತ್ತೆ. ಅಂದ್ರೆ ದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ದೇವರುಗಳಿಗೆ ಪ್ರತಿಯೊಂದು ನವರತ್ನಗಳನ್ನ ಅಂದ್ರೆ ಹವಳ, ಮುತ್ತು, ರತ್ನ, ವಜ್ರ ವೈಡೂರ್ಯ, ಮರಕತ, ಮಾಣಿಕ್ಯ, ಪಚ್ಚೆ, ನೀಲ ಮತ್ತೆ ಗೋಮೇದಕ ಹಾಕಿ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಇದೆಲ್ಲ ಯಾಕೆ ಆಗ್ತಾರೆ ಅನ್ನೋದನ್ನ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಶೃಂಗೇರಿಯಿಂದ ಬಂದಿರುವಂತಹ ರಾಘವೇಂದ್ರ ಉಡುಪ ಸ್ವಾಮಿಗಳು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವೇನು ನೋಡಿಲ್ಲ ಅನ್ನೋದಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೀನಿ. ನಿಮಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮ ದೇವಸ್ಥಾನದ ರಾತ್ರಿ ಅಲಂಕಾರ ಆಗಿರ್ಬೋದು, ಹೋಮ ಪೂಜೆ ಆಗಿರ್ಬೋದು, ಮತ್ತೆ ದೇವರ ಪ್ರಾಣ ಪ್ರತಿಷ್ಠಾಪನೆಗೆ ಹಾಕುವಂತ ನವರತ್ನ, ವಜ್ರ ವೈಡೂರ್ಯಗಳಾಗಿರ್ಬೋದು ಎಲ್ಲ ಆ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಹೋಗಿ ನೋಡಿ. ವಿಡಿಯೋ ಲೆಂತಿ ಆಗಬಾರ್ದು ಅಂತೇಳಿ ಆದಷ್ಟು ಸ್ವಲ್ಪವೇ ಅಂದ್ರೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗ ಏನಾಗುತ್ತೆ, ಇನ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಾನು ಆದಷ್ಟು ತಿಳಿಸೋಕೆ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇವತ್ತಿನ ದಿನ ಇಷ್ಟ ಆಗುತ್ತೆ. ನಿಧಿರಂ ಯಜಃ ಸಾತ್ವಂ ಬ್ರಹ್ಮಶಿಲಾರೂಪಾನ್ ತಿಷ್ಠಾತ್ರ ಧರಣೇ ಸ್ಥಿರ ರತ್ನದೇವತಾಭ್ಯೋ ನಮಃ.
ಗೈಸ್ ಇವಾಗ ನೋಡಿರಲ್ವಾ ಏನಾಯ್ತು ಅಂತ ಹೇಳಿ ನಿಮಗೂ ಸ್ವಲ್ಪ ಐಡಿಯಾ ಬಂದಿರುತ್ತೆ ಏನಾಯ್ತು ಅಂತೇಳಿ ಅಲ್ವಾ. ದೇವರ ಪ್ರತಿಷ್ಠಾಪನೆ ಆದಮೇಲೆ ದೇವರ ಕೆತ್ತನೆ ಮಾಡಿರುವಂತಹ ನಮ್ಮ ವೀರೇಶ್ ಆಚಾರ್ಯರವರು ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಮಹಾಮಂಗಳಾರತಿ ಆದಮೇಲೆ ಫಲಭರಿತವಾದಂತಹ ಬಾಳೆಗಿಡವನ್ನು ದೇವರ ಎದುರಿಗೇನೆ ಅಂದರೆ ದೇವರ ದೃಷ್ಟಿ ನೇರವಾಗಿ ಕಾಣುವಂತೆ ಬಾಳೆಗಿಡವನ್ನು ಕಟ್ ಮಾಡ್ತಾರೆ. ಯಾಕಂದರೆ ನೇರವಾಗಿ ದೇವರ ದೃಷ್ಟಿ ಯಾರ ಮೇಲೂ ಬೀಳಬಾರ್ದು. ಯಾಕಂದರೆ ಎಲ್ಲ ಹೋಮ ಹವನ ನವರತ್ನಗಳಿಂದ ದೇವರ ತೇಜಸ್ಸು ಹೆಚ್ಚಾಗಿರುವ ಮೊದಲ ದೃಷ್ಟಿ ಯಾರ ಮೇಲೂ ಬೀಳಬಾರ್ದು ಅಂತೇಳಿ ಈ ರೀತಿಯಾಗಿ ಮಾಡ್ತಾರೆ. ದೇವರುಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾಪೂಜೆ ಎಲ್ಲ ಆದಮೇಲೆ ನಾವಿವಾಗ ದೇವರುಗಳ ಹೊಸದಾದ ಬೆಳ್ಳಿಯ ಆಭರಣಗಳನ್ನ ನೋಡ್ತಾ ಇದ್ದೀವಿ. ಶ್ರೀ ಮೈರಲಿಂಗೇಶ್ವರ ಸ್ವಾಮಿ, ಗಂಗೆ ಮಾಳಮ್ಮ ಹಾಗೂ ಸಂಪಿಗೆ ಸಿದ್ದೇಶ್ವರ ದೇವರುಗಳಿಗೆ ಬೆಳ್ಳಿಯ ಆಭರಣಗಳ ಅಲಂಕಾರ ಆಗುತ್ತೆ. ಇವಾಗ ಅದನ್ನು ಸಹ ನೋಡಿ ಕಣ್ತುಂಬಿಕೊಳ್ಳೋಣ. ಗೈಸ್ ನೋಡಿದ್ರಲ್ವಾ ಆಭರಣಗಳ ಅಲಂಕಾರ ಆದಮೇಲೆ ದೇವರುಗಳೆಲ್ಲ ಯಾವ ರೀತಿಯಾಗಿ ಕಾಣ್ತಾ ಇದ್ರು ಅಂತ ಹೇಳಿ. ಎಲ್ರಿಗೂ ಸಹ ದೇವರ ಕೃಪಾಶೀರ್ವಾದ ಸಿಗುವಂತಾಗಲಿ. ಇವಾಗ ದೇವರ ಪ್ರಾಣ ಪ್ರತಿಷ್ಠಾಪನೆ, ದೇವರುಗಳ ಮಹಾಪೂಜೆ ಎಲ್ಲ ಆದಮೇಲೆ ಕಳಸಗಳಿಗೆ ತತ್ವ ಕಳಶ ಸ್ಥಾಪನೆ, ಹೋಮ ಪೂಜೆಯನ್ನು ಮಾಡಿದ್ರು. ಇವಾಗ ಕಳಸಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಚಂದ್ರಗಿರಿ ಮಠದ ಶ್ರೀ ಶ್ರೀ ಮುರಳೀಧರ ಮಹಾಸ್ವಾಮಿಗಳಿಂದ ದೇವಸ್ಥಾನದ ಗೋಪುರಗಳಿಗೆ ಕಳಸಾರೋಹಣ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಆದಷ್ಟು ನಿಮಗೆಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಶಾರ್ಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಖಂಡಿತವಾಗ್ಲೂ ಇವತ್ತಿನ ದಿನ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನೀವು ಈ ಕಡೆ ಬಂದು ಸರಿ ಗುರುಗಳೇ ಕೈಗಳು ಕೈಗಳು ತೆಗೆದು ಕೈ ತೆಗಿರೋಣ. ಜಲ್ದಿ
ದೇವಸ್ಥಾನದ ಗೋಪುರದ ಕಳಸಾರೋಹಣ ಆದ್ಮೇಲೆ ಗರುಡಗಂಬ ಶುದ್ಧಿ ಮಾಡಿ ಕಳಸದ ನೀರನ್ನ ಹಾಕಿ ಪೂಜೆ ಮಾಡ್ತಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಅಂದ್ರೆ ನಮ್ಮ ದಾವಣಗೆರೆ ಶಿಬಾರದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ 2 ಗರುಡಗಂಬ ಇದೆ. ಒಂದು ಮೂಲ ದೇವರ ದೇವಸ್ಥಾನದ ಮುಂದೆ, ಇನ್ನೊಂದು ನೂತನ ದೇವರದ ಮುಂದೆ. ಅಂದ್ರೆ ಇವಾಗ ಪೂಜೆ ಮಾಡ್ತಿದಾರಲ್ವಾ, ಅದು ನೋಡ್ತಾ ಇದ್ರೆ ಎಷ್ಟೊಂದು ಜನ ಸೇರಿದ್ದಾರೆ. ತುಂಬಾ ಚೆನ್ನಾಗಾಯ್ತು. ದೇವಸ್ಥಾನದ ಉದ್ಘಾಟನೆ ಆಗಿರ್ಬೋದು, ಕಳಸ, ಕುಂಭ ಮೆರವಣಿಗೆ, ದೇವರ ಪ್ರಾಣ ಪ್ರತಿಷ್ಠಾಪನೆ, ಹಾಗೆ ಕಳಸಾರೋಹಣ ಎಲ್ಲ ತುಂಬಾ ವಿಜೃಂಭಣೆಯಿಂದ ನಡೀತು. ಗೈಸ್ ನೋಡ್ತಾ ಇದ್ದೀರಾ ಎಷ್ಟು ಎತ್ತರವಾಗಿದೆ ನಮ್ಮ ದೇವಸ್ಥಾನದ ಗರುಡಗಂಬ. ಮೊದಲನೇದಾಗಿ ನನಗೆ ಇನ್ನೂ ನೆನಪಿದೆ, ನಮ್ಮ ಹಳೆ ದೇವಸ್ಥಾನ ಇದ್ದಾಗ ಆ ಗರುಡಗಂಬದ ಮೇಲೆ ಕಾರ್ತಿಕೋತ್ಸವ ಒಂದು ದೀಪನ ಹಚ್ತಾ ಇದ್ರು. ಆಮೇಲೆ ಕಾರ್ತಿಕೋತ್ಸವನ ಶುರು ಮಾಡ್ತಾ ಇದ್ರು. ಇನ್ಮೇಲಿಂದ ಯಾವ ರೀತಿಯಾಗಿ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆಂದ್ರೆ ನಮ್ಮ ದೇವಸ್ಥಾನ ಕನ್ಸ್ಟ್ರಕ್ಷನ್ ಶುರು ಆದಾಗಿಂದ ಅದು ನಿಂತಿತ್ತು. ಇನ್ಮೇಲಿಂದ ಯಾವ ತರ ಮಾಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇದೆ ನನಗಂತೂ. ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಹೌದಲ್ವಾ? ನಿಮ್ಗೆ ಯಾರಿಗಾದ್ರೂ ಇದು ನೆನಪಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಗೊತ್ತಾಗುತ್ತೆ ಯಾರಿಗೆಲ್ಲ ನೆನಪಿದೆ ಏನು ಅಂತೇಳಿ. ಗೈಸ್ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಸೇರಿದ್ದಾರೆ. ತುಂಬಾ ಚೆನ್ನಾಗಾಯ್ತು. ನಮ್ಮ ದೇವಸ್ಥಾನದ ಉದ್ಘಾಟನೆ ಆಗಿರ್ಬೋದು, ಕಳಸ, ಕುಂಭ ಮೆರವಣಿಗೆ, ದೇವರ ಪ್ರಾಣ ಪ್ರತಿಷ್ಠಾಪನೆ, ಹಾಗೆ ಕಳಸಾರೋಹಣ, ವೇದಬಮ್ಮ ಶ್ರೀ ರಾಘವೇಂದ್ರ ಉಡುಪರು ಶೃಂಗೇರಿ ಮಣಿಕಾಲ್, ಮತ್ತೆ ವೇದಮೂರ್ತಿ KN ಶ್ರೀಕಾಂತ್ ಭಟ್, ಮತ್ತೆ ವೇದಮೂರ್ತಿ ಸುರೇಶ್ ಕುಲಕರ್ಣಿ ಇವರ ನೇತೃತ್ವದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೀತು. ಮತ್ತೆ ಮೇ 4ರಿಂದ ಅಂದ್ರೆ 2025 ಭಾನುವಾರದಿಂದ ಮೇ 11ರವರೆಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಇತ್ತು. ನೋಡ್ತಿದ್ದೀರಾ ಚಿನ್ನಿ ಇವಾಗ ದೇವರ ದರ್ಶನ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ದೇವರ ಪಾದುಕೆಗಳ ದರ್ಶನ ಮಾಡ್ಕೊಳ್ತಾ ಇದ್ದಾಳೆ. ಕಲಿಯುಗದಲ್ಲೂ ಪಾದುಕೆಗಳು ಪವಾಡ ಮಾಡ್ತಿದ್ದಾವೆ ಅಂದ್ರೆ ಸುಳ್ಳಲ್ಲ. ಯಾರು ಏನೇ ಹರಕೆ ಮಾಡ್ಕೊಂಡು ಬೇಡ್ಕೊಂಡ್ರು ಇಲ್ಲಿ ಆಗುತ್ತೆ ಅಥವಾ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಫ್ರೆಂಡ್ಸ್ ನೋಡ್ತಿದ್ದೀರಾ ಎಷ್ಟೊಂದು ಜನ ಸೇರಿದ್ದಾರೆ. ಅನ್ನ ಸಂತರ್ಪಣೆ ವ್ಯವಸ್ಥೆ ನಡೀತಾ ಇದೆ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. 5 ದಿನಗಳು ಪ್ರಸಾದ ವ್ಯವಸ್ಥೆನ ಮಾಡಿದ್ರು. ತುಂಬಾ ಚೆನ್ನಾಗಾಯ್ತು ದೇವಸ್ಥಾನದ ಫಂಕ್ಷನ್ಸ್ ಎಲ್ಲಾನು. ಹಾಗೆ ನಮ್ಮ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಎಲ್ಲ ಸಹ ಬಂದಿದ್ರು. ಅವರು ಸಹ ವಿಡಿಯೋಸ್ಗಳನ್ನೆಲ್ಲ ಮಾಡಿದ್ರು. ಮತ್ತೆ ನಾವೆಲ್ಲರೂ ಜೊತೆಗೇನೆ ಊಟ ಮಾಡಿದ್ವಿ. ಲಾಸ್ಟ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ ನ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ಅದು ಸಹ ಶೇರ್ ಮಾಡಿದೀನಿ. ಗೈಸ್ ನೋಡ್ತಿದ್ದೀರಾ ಊಟ ಮಾಡ್ತಾ ಇದಾರಲ್ವಾ, ಅದೊಂದು ಡ್ರೋನ್ ಶೂಟ್ ಇತ್ತು. ಹಾಗಾಗಿ ಅದನ್ನು ಸಹ ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿತ್ತಲ್ವಾ? ಗೈಸ್ ನೋಡ್ತಿದ್ರೆ ಊಟದ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ದಿನ ಮಾತ್ರ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಯಾಕೆಂದ್ರೆ ಕಳಸ ಮತ್ತೆ ಕುಂಭ ಮೆರವಣಿಗೆ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ತುಂಬಾ ಜನ ಸೇರಿದ್ರು ಅವತ್ತಿನ ದಿನ. ಅವತ್ತು ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಮತ್ತೆ ನೆಕ್ಸ್ಟ್ ಡೇ ಇಂದ ಸ್ವಲ್ಪ ವ್ಯವಸ್ಥೆನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ನೋಡ್ತಿದ್ರ ಎಷ್ಟು ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ. ಎಲ್ಲರೂ ಹೋಗ್ಲಿಕ್ಕೆ, ಊಟ ಹಾಕ್ಸ್ಕೊಂಡು ಬರ್ಲಿಕ್ಕೆ ಆಯ್ತು, ಎಲ್ಲದಕ್ಕಾಯ್ತು. ಎಷ್ಟು ಸಾಲೆಲ್ಲ ಮಾಡಿದ್ದಾರೆ. ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಕೊನೆಯ ದಿನ ಅಂದ್ರೆ ಭಾನುವಾರ. ನಮ್ಮ ದೇವಸ್ಥಾನದ ಓಪನಿಂಗ್ ಇತ್ತು ಇವತ್ತು. ಇಷ್ಟು ದಿನ ತನಕ ಪ್ರತಿಯೊಂದು ಹೋಮಗಳು ನೋಡ್ಕೊಂಡ್ ಬಂದ್ರಿ. ದೇವರ ಪ್ರಾಣ ಪ್ರತಿಷ್ಠಾಪನೆ ಮೊನ್ನೆ ದಿನ ಶುಕ್ರವಾರ ದಿನ ಆಯ್ತು. ಇವತ್ತು ಲಾಸ್ಟ್ ಡೇ. ಇವತ್ತು ಮೈಲಾರಲಿಂಗೇಶ್ವರ ದೇವಸ್ಥಾನದ ಓಪನಿಂಗ್ ಇತ್ತು. ತುಂಬಾ ಚೆನ್ನಾಗಾಯ್ತು. ಎಷ್ಟು ಜನ ಇದಾರೆ ನೋಡ್ರಿ. ಊಟದ ಜನಸಾಗರನೇ ಐತೆ ಅಂತ ಹೇಳ್ಬೋದು. ಇಷ್ಟೊಂದು ಜನಕ್ಕೆ ಪ್ರಸಾದ ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ. ಮತ್ತೆ ವಾಟರ್ ಬಾಟ್ಲು, ಪ್ರತಿಯೊಬ್ಬರಿಗೂ ವಾಟರ್ ಬಾಟ್ಲು ಸಹ ಐತೆ. ತುಂಬಾ ಚೆನ್ನಾಗೈತೆ. ಊಟ ಮಾಡಿದ್ರಾ? ಚೆನ್ನಾಗಿ ಮಾಡ್ಸಿದಾರೆ. ತುಂಬಾ ಜನ ಬಂದಿದ್ರು, ಇನ್ನು ಬರ್ತಾನೆ ಇದಾರೆ. ನೀವು ನೋಡೋ ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರುತ್ತೆ. ಸೊ ನಾಳೆ ಉಣ್ಮೇದಿದೆ. ಪ್ರತಿ ಸಂಡೇನು ಪ್ರಸಾದ ಇರುತ್ತೆ ಅಂತ ಬನ್ನಿ. ಉಣ್ಮೆಗೆ ಇವನು ಸ್ಮೈಲಿಂಗ್ ಬುದ್ಧ ಅಂತ ಯಾವಾಗ ನಗ್ತಾನೆ ಇರ್ತಾನೆ ನೋಡಿ. ಇವನ್ ಹೆಸರು ಜಯಂತ್ ಅಂತ. ಜಯಂತ್ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗೊತ್ತಾ, ಜಯಂತ್ ವಿಡಿಯೋ ಮಾಡ್ತೀಯಂತ. ಅಂದ್ರೆ ಅವನಿಗೆ ವಿಡಿಯೋದಲ್ಲಿ ನೋಡಿ ಒಬ್ಬ ಹುಡುಗಿ ಪ್ರಪೋಸ್ ಮಾಡಿ ಸ್ವಲ್ಪ ಎಲ್ಲರೂ ಅವನಿಗೆ ಬಾಲುಗೂ ನನಗೂ ತಮ್ಮ. ಈಗ ಸೆಕೆಂಡ್ PUC ಓದ್ತಿದ್ದಾನೆ. ಹುಡುಗನ ಮೇಲೆ ಪಾಪ ಬಹಳ ಭಯ ಬೀಳ್ತಾನೆ. ಅಲ್ಲ ಬಾಲು ಇರುವಾಗ ಇವ್ನ ಯಾಕೆ ಮಾಡ್ತಾರೆ ಅಲ್ವಾ? ನಮಗೆಲ್ಲ ಅಣ್ಣ ಅಂತ. ರೋಮಿಯೋ ರೋಡ್ ರೋಮಿಯೋ